ಈ ದೇವಸ್ಥಾನ ಇವತ್ತಿನ ಈ ನವರಾತ್ರಿಯಲ್ಲಂತೂ ಇನ್ನೂ ಶಕ್ತಿ ಸಂಚಲನದಿಂದ ನಿಮ್ಮೆಲ್ಲರ ಭಕ್ತಿಯ ಕಂಪನದಿಂದ ಅದ್ಭುತವಾದ ವಾತಾವರಣವನ್ನ, ಅಲೌಕಿಕ ದಿವ್ಯ ವಾತಾವರಣ ನಿರ್ಮಾಣವಾಗಿದೆ. ಇವತ್ತು ಈ ಒಂದು ಭವ್ಯವಾದ ಆಚರಣೆಯ ಪ್ರಾಚೀನ ಭಾರತೀಯ ಒಂದು ಭವ್ಯ ಪರಂಪರೆಯ ಭಾಗವಾದ ಈ ಅಲೌಕಿಕ ಆಧ್ಯಾತ್ಮಿಕ ಆಚರಣೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಧನ್ಯಾತ್ಮರೇ, ಪುಣ್ಯಾತ್ಮರೇ, ಆಸ್ತಿಕ ಆಧ್ಯಾತ್ಮಿಕ ಮಹಾಶಯರೇ, ಜಗತ್ತು ಶಕ್ತಿಯನ್ನ ಉಪಾಸನೆ ಮಾಡುತ್ತೆ. ಹೊರಗಡೆಯ ಜಗತ್ತು ಕಣ್ಣಿಗೆ ಕಾಣುವ ಶಕ್ತಿಯನ್ನ ಉಪಾಸನೆ ಮಾಡುತ್ತೆ. ಆದರೆ ಭಾರತೀಯ ಮಹಾ ಆಧ್ಯಾತ್ಮಿಕ ವಿಭೂತಿ ಪುರುಷರು ನಮಗೆ ಕಣ್ಣಿಗೆ, ಇಂದ್ರಿಯಗಳಿಗೆ ಅಗೋಚರವಾದ ಅಲೌಕಿಕ ಶಕ್ತಿಯ ಉಪಾಸನೆಯ ಮಹಿಮೆಯನ್ನ ತೋರಿಸಿಕೊಟ್ಟಿದ್ದಾರೆ. ಹೊರಗಡೆಯ ಶಕ್ತಿ, ಇಂದ್ರಿಯ ಗ್ರಾಹ್ಯವಾದ ಶಕ್ತಿಯನ್ನು ನೋಡಿ ಜಗತ್ತು ಬೆರಗಾಗತ್ತೆ, ಆಹಾ ಅಂತ ಉದ್ಗಾರ ತೆಗೆಯುತ್ತೇವೆ. ಆದರೆ ಅದರ ಕೋಟ್ಯಾಂತರ ಪಟ್ಟು ಸೂಕ್ಷ್ಮವಾದ ಅಲೌಕಿಕವಾದ ಮನೋಬುದ್ಧಿ ಇಂದ್ರಿಯ ಅಗೋಚರವಾದ ಶಕ್ತಿ ಉಪಾಸನೆಯ ತತ್ವವನ್ನ, ಈ ಜಗನ್ಮಾತೆಯ ಉಪಾಸನೆಯ ತತ್ವವನ್ನ ನಮ್ಮ ಪ್ರಾಚೀನ ಮಹರ್ಷಿಗಳು ನಮಗೆ ಒಂದು ಭವ್ಯ ಪರಂಪರೆಯ ಭಾಗವಾಗಿ ಬಿಟ್ಟುಕೊಟ್ಟಿದ್ದಾರೆ. ಅದು ನಮ್ಮ ಭಾರತೀಯರೆಲ್ಲರ, ಹಿಂದೂಗಳೆಲ್ಲರ, ಯಾರಿಗೆ ಅಲೌಕಿಕ ಜಗತ್ತಿನ ಆನಂದದಲ್ಲಿ ಅಭಿರುಚಿ ಇರುತ್ತೋ ಅವರೆಲ್ಲರ ಆಸ್ತಿ, ಅದೇ ನಿಜವಾದ ಆಸ್ತಿ, ಅದೇ ನಮ್ಮ ನಿಜವಾದ ಸಂಪತ್ತು. ವಾರಸುದಾರರು ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು ಅನ್ನುವ ಹೆಮ್ಮೆ ನಮ್ಮ ಮನಸ್ಸಿನಲ್ಲಿ ತಾಳಬೇಕಾಗಿದೆ. ಈ ಕೆಲವು ಆಚರಣೆಗಳು ಆ ಹೆಮ್ಮೆಯ, ಆ ಭವ್ಯ ಪರಂಪರೆಯನ್ನ ಮತ್ತೊಮ್ಮೆ ನಮಗೆ ಆಗಾಗ 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 ನೆನಪಿಸಿಕೊಡುವಂತ ಒಂದು ದೊಡ್ಡ ಪ್ರಯತ್ನ. ಇಡೀ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಇವತ್ತು ಭಾರತೀಯ ಸಂಸ್ಕೃತಿಯ ಕಂಪು ಪಸರಿಸ್ತಾ ಇದೆ. ಅದು ಭಾರತೀಯ ತತ್ವಶಾಸ್ತ್ರ ಆಗಿರ್ಬೋದು, ದರ್ಶನ ಶಾಸ್ತ್ರ ಆಗಿರ್ಬೋದು, ವೇದ ಉಪನಿಷತ್ಗಳ ವಾಂಗ್ಮಯ, ವೇದ ಮಂತ್ರಗಳ ಅದ್ಭುತವಾದ ಝೇಂಕಾರ ನಿನಾದ ಇರಬಹುದು, ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಭರತನಾಟ್ಯ ಇರಬಹುದು, ಸಂಸ್ಕೃತಿ ಇರಬಹುದು, ಸಂಸ್ಕೃತ ಇರಬಹುದು, ಯೋಗ ಇರಬಹುದು, ಆಯುರ್ವೇದ ಇರಬಹುದು. ಜಗತ್ತಿಗೆ ಭಾರತ ಕೊಟ್ಟಿರುವ ಆಸ್ತಿ ಅದು ಅಲೌಕಿಕವಾದದ್ದು. ಯಾರ ಮನಸ್ಸು ಸೂಕ್ಷ್ಮವಾಗಿದೆಯೋ, ಯಾರು ಪ್ರಾಣಿ ಪ್ರಪಂಚದಿಂದ ಮೇಲ್ದರ್ಜೆಗೆ ಏರಿ ಅಲೌಕಿಕ ಆನಂದವನ್ನು ಆಸ್ವಾದಿಸುವ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆದಿರ್ತಾರೋ ಅವರಿಗೆ ಮಾತ್ರ ಅರ್ಥವಾಗುವಂತ ದೊಡ್ಡ ಅಮೂಲ್ಯವಾದ ಆಸ್ತಿ ಈ ನಮ್ಮ ಭಾರತೀಯ ಪರಂಪರೆ. ಇಂಥ ಪರಂಪರೆಯ ಭಾಗವಾಗಿ ಈ ದೇವಸ್ಥಾನದ ಅದ್ಭುತವಾದಂಥ ಆವರಣದಲ್ಲಿ ಆಧ್ಯಾತ್ಮಿಕ ಶ್ರೀ ಚಂಡಿಯ ಉಪಾಸನೆ, ದೇವಿಯ ಜಗನ್ಮಾತೆಯ ಉಪಾಸನೆ, ಶಕ್ತಿಯ ಉಪಾಸನೆ. ನಮ್ಮಲ್ಲಿ ಹಲವಾರು ಉಪಾಸನಾ ಮಾರ್ಗಗಳಿರ್ಬೋದು, ಆದರೆ ಒಂದು ಅದು ಶೈವ ಆಗಮ ಇರಲಿ, ವಿಷ್ಣು ಆರಾಧನೆ ಇರಲಿ, ಶಾಕ್ತ ಪರಂಪರೆ ಇರಲಿ, ಎಲ್ಲದಕ್ಕೂ ಕಾಮನ್, ಎಲ್ಲದರಲ್ಲಿಯೂ ಒಳಗೆ ಹರಿಯುವಂತ ಒಂದು ಅಂತರ್ ಶಕ್ತಿ ಯಾವುದು ಅಂದ್ರೆ ಅದು ಶಕ್ತಿ ಉಪಾಸನೆ. ಶೈವ ಉಪಾಸನೆಯಲ್ಲಿ, ವೈಷ್ಣವ ಉಪಾಸನೆಯಲ್ಲಿ, ಗಾಣಪತ್ಯ ಉಪಾಸನೆಯಲ್ಲಿ, ಸೌರ ಉಪಾಸನೆಯಲ್ಲಿ, ಎಲ್ಲಾ ಉಪಾಸನೆಗಳ ಒಂದು ಅಂತರ್ಧ್ವನಿ, ಒಂದು ಶ್ರುತಿ, ಎಲ್ಲಾ ಉಪಾಸನೆಗಳಲ್ಲಿ ಅಡಗಿರುವ ಸೂಕ್ಷ್ಮ ತತ್ವ ಅದು ಜಗನ್ಮಾತೆಯ ತತ್ವ. ಅವು ಎಲ್ಲಾ ಉಪಾಸನೆಯಲ್ಲಿಯೂ ಆ ಜಗನ್ಮಾತೆಯ ತತ್ವ ಅಳವಡಿಸಿ ಹೋಗಿದೆ. ಅದನ್ನು ಬಿಟ್ಟು ಯಾವ ಉಪಾಸನೆಯೂ ಇಲ್ಲ.